ಅಮ್ಮ ಸ್ವಲ್ಪ ಗಿಫ್ಟ್ಸ್ ಇದೆ ಆ್ಯಂಡ್ ದಿಸ್ ಇಸ್ ಮೈ ಮದರ್ಸ್ ಡೇ ಫಿಟ್. ಬಟನ್ಸ್ ಇದೆ ಇದರಲ್ಲಿ, ಪಾಪ ಫೀಡ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ, ಪಾಕೆಟ್ಸ್ ಇದೆ, ಆಮೇಲೆ ಕಾಟನ್ ಬಟ್ಟೆ, ಇದು ಕಂಫರ್ಟೇಬಲ್ ಆಗಿರ್ಬೇಕಲ್ವಾ, ಎಲ್ಲ ನೋಡಿ ಯೋಚನೆ ಮಾಡಿ ತಗೋಬೇಕು. ಓಕೆ, ಬೇಗ ರೆಡಿ ಆಗೋಣ, ಇವತ್ತಂತೂ ಅವ್ರನ್ನ ವೇಟ್ ಮಾಡಿಸೋದು ಬೇಡ. ಆಯ್ತು, 90% ಆಯ್ತು. ಇದು ಬಿದ್ಮೇಲೆ ಆಯ್ತು ಅಂತಲೇ ಅರ್ಥ. ನಮ್ದಿನ್ನ ಬೀಳ್ಬೇಕಿದು. ಅದು ಬಿದ್ಮೇಲೆ ಆಯ್ತು ಅಂತಲೇ ಲೆಕ್ಕ. ಅಜ್ಜಿ ಫುಲ್ ಬಿಸಿ ನೋಡು, ಟೀ ಇಲ್ಲಿ ಇಟ್ಟಿದ್ದೇನೆ ತಂದು ಕುಡಿಯುವುದು. ಮಕ್ಕಳಿಂದ ತಾಯಿಯಾಗಿರೋ ಖುಷಿ ಇದೆ, ಎಲ್ಲ ಹೊಸ ಭಾವನೆಗಳು, ಕೆಲಸ ಮೇಲೂ ಫೋಕಸ್ ಮಾಡಬೇಕು ಅನ್ನೋ ಆಸೆ ಈ ಕಡೆ. From a strong woman to the woman who made me strong. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಒಳ್ಳೇದಾಗಿ. ಏನು ಸ್ಪೆಷಲ್ ಇರ್ಬೋದು ಮದರ್ಸ್ ಡೇ? ಏನೋ ಸರ್ಪ್ರೈಸ್ ಇದೆ, ಏನಂತ ಗೊತ್ತಿಲ್ಲ. ಎಷ್ಟು ದೊಡ್ಡದಾಗಿ ಸರ್ಪ್ರೈಸ್ ಇರಬೇಕು ಏನಂತಲೇ ಗೊತ್ತಿಲ್ಲ. ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಇದು. ನಿಮಗೆ ಆಂಟಿ? ನನಗೂ ಗೊತ್ತಿಲ್ಲ ಏನು ಮಗಳಿಗೆ ಏನು ಸಸ್ಪೆನ್ಸ್ ಕೊಡ್ತಾಳೆ ಅಂತ. ಈ ಅನುಭವನೇ ಆಗಿಲ್ಲ ನಮ್ಗೆ, ಇವತ್ತೇ ಫಸ್ಟ್ ಇದು. ಈ ತರ ರೆಡಿಯಾಗಿ ಹೋಗುದೇ ಮದರ್ಸ್ ಡೇ ಅಂದ್ರೆ ಇವತ್ತೇ. 53 ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಈ ತರ ರೆಡಿಯಾಗಿ ಹೋಗುದು. ಈ ತರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂದ್ರೆ ಮಗಳು ಅಮ್ಮ ಆಗಿದೆ ಇತ್ತೀಚೆಗೆ ಅಲ್ವಾ, ಹಾಗಾಗಿ ಈ ಸಲ ಫುಲ್ ಸೆಲೆಬ್ರೇಟ್. ಎಕ್ಸೈಟ್ ಆಗಿದೆಯಲ್ಲ? ಫುಲ್ ಎಲ್ಲರೂ ಹೊರಡ್ತಿದ್ದೇವೆ, ಮನೆ ಫುಲ್ ಜನ ಹೊರಡ್ತಿದ್ದೇವೆ. ಎಲ್ಲಿ ಅಂತ ಗೊತ್ತಿಲ್ಲ ಅಷ್ಟೇ. ಆಂಟಿ ಸೇ ಹೌ ವಾಸ್ ದ ವಿಡಿಯೋ? ನಂಗೆ ಅಳ್ಲಿಕ್ಕೆ ಬಂತು, ನಾನು ಕಂಟ್ರೋಲ್ ಮಾಡಿದೆ ಅಂತ. ಇನ್ಯಾವತ್ತಿನ ಥರ ಆಗೋದು ಬೇಡ ಅಂತ ನಾನು ಕಂಟ್ರೋಲ್ ಮಾಡಿ. ಎಂತ ವಿಡಿಯೋ ಅದು? ಅಲ್ಲಿ 3ನೇವರ ಮನೆಯದ್ದು, ಪಕ್ಕದ ಮನೆಯವರು ವಿಡಿಯೋದು ಯಾರೋ ಹಾಕಿದ್ದಾರೆ. ಪಕ್ಕದ ಮನೆಯವರು ವಿಡಿಯೋ, ಪಕ್ಕದ ಮನೆಯವರ ವಿಡಿಯೋ ನೋಡಿ ಯಾಕೆ ಆಡೋದು? ಅದು ಪಕ್ಕದ ಮನೆಯವರ ವಿಡಿಯೋ, ಪಕ್ಕದ ಮನೆಯವರ ಟೆನ್ಷನ್. ಪಕ್ಕದ ಮನೆಯವರ ವಿಡಿಯೋದಲ್ಲಿ ನನ್ನ ಮಗನಾಗಿ ಅದಕ್ಕೆ ಹತ್ತಿದ್ ನಾನು. ಕಾಟನ್ ಸಾರೀಸ್ ಅದ ಬ್ಯೂಟಿಫುಲ್ ಕಲರ್ ಶೇಡ್ಸ್ ಅಲ್ಲಿ ಮೊನ್ನೆ ಬಂದಾಗ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ಅವ್ರಿಗೆ ಅಂತ. ಬಟ್ ಇವತ್ತು ಗೊತ್ತಾಗುತ್ತೆ ಇದು ಅವ್ರಿಗೇನಾ ಅಂತ. ಇದನ್ನ ಬೇಗ ಪ್ಯಾಕ್ ಮಾಡೋಣ. ಆ್ಯಂಡ್ ಇದೆಲ್ಲಿಂದ ಪರ್ಚೇಸ್ ಮಾಡಿರೋದು ಅನ್ನೋ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಆಯ್ತಾ. ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಇದ್ರಲ್ಲಿ ನನಗೂ ಒಂದು ಶಾಪ್ ಮಾಡಿದ್ವಿ. ನಿಮ್ಮ ಅಮ್ಮಂದ್ರು ಯಾವತ್ತು ಹುಟ್ಟಿದ್ಯಾರ ಅಂತೆಲ್ಲ ಹೇಳ್ಬೇಕು. ಉಡುಗೊರೆ ಕೊಡ್ತಾರಂತೆ. ಅಲ್ಲಲ್ಲ, ನಿಮ್ಮ ಅಮ್ಮಂದ್ರು. ಇಟ್ಸ್ ಅ ಬ್ಯೂಟಿಫುಲ್ ಡೇ ಇವತ್ತು. ನನ್ನ ಪ್ರೀತಿಯ ಮಾಮ್ಸ್ ಎಲ್ಲರೂ ಇಲ್ಲಿದ್ದಾರೆ ಆಯ್ತಾ. ನನ್ನಮ್ಮ, ನನ್ನ ಹಸ್ಬೆಂಡ್ ಅಮ್ಮ, ನಮ್ಮ ಮಾಮಿ, 3 ಜನನು ಇಲ್ಲಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅಂಡ್ ಇವ್ರ ಮುಂದೆ ನಾನು ಒಂದು ತಾಯಿ ಆಗಿದ್ದೀನಿ ಇವತ್ತು. ಸೊ ಈ ಒಂದು ಸ್ಪೆಷಲ್ ಡೇ ದಿನ ಇವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ಬೇಕು ಸಿಂಪಲ್ ಆಗಿ. ನಿಮ್ಮ ಅಮ್ಮಂದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ. ಓಕೆ, ಅಮ್ಮ ಅಂದ್ರೆ ಏನು? ನೆನಪು, ಪ್ರೀತಿ, ಮರೆಯಲಾಗದ ಬಂದ. ವಾವ್. ಅತ್ತೆಗೆ ಅಮ್ಮ ಅಂದ್ರೆ? ಅಮ್ಮ ಅಂದ್ರೆ ಊಟದಾಗಿನಿಂದ ಅದ್ ಹೆಂಗ್ ಸಾಕ್ತಾರಲ್ವಾ ನಮ್ಗೆ, ಎಷ್ಟು ಪ್ರೀತಿ ಕೊಟ್ಟು ಸಾಕ್ತಾರೆ, ಎಷ್ಟು ಬಾಂಧವ್ಯದಿಂದ ಸಾಕ್ತಾರೆ. ಆ ನಿಸ್ವಾರ್ಥ ಪ್ರೇಮ. ಸೋ ಟ್ರೂ, ನಿಸ್ವಾರ್ಥ ಪ್ರೇಮ. ಕರೆಕ್ಟ್, ತುಂಬಾ ನಿಜ. ಮಾಮಿಗೆ ಅಮ್ಮ ಅಂದ್ರೆ? ಅಮ್ಮ ಅಂದ್ರೆ ಪ್ರೀತಿ. ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ, ಚೆನ್ನಾಗಿ ನೋಡ್ಕೊಂಡಿರ್ತಾರೆ.
ಅಮ್ಮನ ಪ್ರೀತಿ ವಾತ್ಸಲ್ಯ ತೋರಿಸಿರ್ತಾರೆ. ಹೌದಾ? ಇನ್ನ ಒಂದ್ 2 ನಿಮಿಷ ಬಿಟ್ರೆ ಗಳಗಳ ಗಂಗೆ ಅಮರ ಬರುತ್ತೆ ಅನ್ಸುತ್ತೆ. ಅಮ್ಮನ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಲ್ರಿಗೂ ದುಃಖ ಒಂಥರ ಭಾವನೆ ಅಲ್ವಾ ಅದು. ಸೊ ಇವತ್ತು ಈ ಬ್ಯೂಟಿಫುಲ್ ಅಮ್ಮಂದ್ರನ್ನ ಸೆಲೆಬ್ರೇಟ್ ಮಾಡುವಂತ ದಿನ, ನನ್ನ ಫಸ್ಟ್ ಮದರ್ಸ್ ಡೇ. ಬಟ್ ಇವರೆಲ್ಲ ಪಟ್ಟಿರುವಂತ ಕಷ್ಟ, ಮಾಡಿರುವಂತ ತ್ಯಾಗಗಳು, ನಮಗಾಗಿ ಪ್ರತಿ ನಿಮಿಷ ಪಟ್ಟಿರುವಂತ ಆ ನಿಸ್ವಾರ್ಥವಾದಂತ ಪ್ರೀತಿ ಕೊಟ್ಟಿದ್ದಾರೆ. ಸೊ ಇವತ್ತು ಇವ್ರನ್ನ ಸೆಲೆಬ್ರೇಟ್ ಮಾಡೋದು, ಇವತ್ ಮಾತ್ರ ಅಲ್ಲ, ಪ್ರತಿದಿನ ಸೆಲೆಬ್ರೇಟ್ ಮಾಡ್ಲೇಬೇಕು. ಬಟ್ ಇವತ್ತು ಇನ್ನಷ್ಟು ವಿಶೇಷವಾಗಿ ಮಾಡೋಣ ಅಂತ. ಅವ್ರಿಗೂ ನೆನ್ಪಲ್ಲಿ ಇರುತ್ತೆ, ನಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿರುತ್ತೆ ಅಂತ. ರೆಡಿನಾ? ಯಾರಿಗೂ ನೆನ್ಪೇ ಆಗಿಲ್ಲ. ತಾಯಿ ಆಗೋದು ಓಕೆ, ಆಗಿದ್ದೀರಾ, ಎಕ್ಸ್ಪೀರಿಯನ್ಸ್ ಇದೆ. ಅಜ್ಜಿಯಂದ್ರ ಆಗಿ ಹೇಗ್ ಅನ್ನಿಸ್ತಾ ಇದೆ? ಡಬಲ್ ಎಕ್ಸ್ಪೀರಿಯನ್ಸ್. ಇನ್ನ ಎಷ್ಟು ಮೊಮ್ಮಕ್ಳು ಬೇಕು ಅಂತ ಆಸೆ? ಬೇಕು, ಇನ್ನೊಂದು ಬೇಕು. ಇನ್ನ ಒಂದು ಬೇಕು. ಒಂದ್ ಸಾಕು. ಹೇಗ್ ಅನ್ನಿಸ್ತಾ ಇದೆ ಅತ್ತೆಗೆ? ಅಲ್ಲೊಂದು ಹೆಣ್ಮಗು, ಇಲ್ಲೊಂದು ಗಂಡ್ ಮಗು. ಅಂದ್ರೆ ಅದು ಮೊದಲನೇ ನಮ್ಮ ಮಗುದು ಎಲ್ಲ ಮರ್ತೋಗಿತ್ತಲ್ವಾ, ಈ ಹೊಸದಾಗಿ ಏನೋ ಒಂಥರ ಬಾಂಧವ್ಯ ಮರ್ತೋಗಿರೋದು ಇವಾಗ ನೆನ್ಪಿಗೆ ಬಂದು ನಾವು ಹೀಗಿದ್ವಾ ಅಂತ ತುಂಬಾ ಪ್ರೀತಿ ಬಾಂಧವ್ಯ ಅಪ್ಪುಗೆ ಆ ಮಗುದು. ನಾನ್ ನೋಡಿದೀನಿ ಮಾತ್ರ, ಬಹಳ ಇಷ್ಟ ಪಡ್ತಾರೆ ಆಯ್ತಾ. ಪಾಪು 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 ಅಂತ ಪಾಪು ಹಿಂದೆನೆ ಇರ್ತಾರೆ. ಮಾಮಿಗೆ ಹೇಗ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ, ಸಖತ್ ಖುಷಿ ಆಗುತ್ತೆ. ನಮ್ಮ ಹತ್ತೂರ ಯಾರು ಬಂದಿದ್ಮೇಲೆ ಸಿಕ್ಕಾಬಟ್ಟೆ ಖುಷಿ. ಸರ್ವಾದ ಇದ್ದಾಗ ಖುಷಿ ಆಗಿತ್ತು, ಅದ್ರೊಳಗೆ ಸ್ವಲ್ಪ ದೂರದಲ್ಲಿ ಇದ್ದಾಳಲ್ಲ, ಈಗ ಜಾಸ್ತಿ ಪ್ರೀತಿ ಬಾಂಧವ್ಯ ಅತ್ತು ಮೇಲೆ ಜಾಸ್ತಿ. ಕರೆಕ್ಟ್ ಕರೆಕ್ಟ್, ಟ್ರೂ. ಎಲ್ಲಾರ್ಗೂ ತುಂಬಾ ಖುಷಿಯಾಗಿತ್ತು ನಮ್ಮ ಬೇಬಿ ಗರ್ಲ್ ಹುಟ್ಟಾಗ. ಬಟ್ ನೋಡೋದಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಯಾರಿಗೂನು. ಸೊ ಹಾಗಾಗಿ ಆ ಪ್ರೀತಿ ಎಲ್ಲ ಇಲ್ಲಿದೆ ಅತ್ತು ಬೇಬಿ ಮೇಲೆ. ಅಂಡ್ ಎಲ್ಲಾರು ವೇಟ್ ಮಾಡ್ತಾ ಇದ್ದೀರಾ ಯಾವಾಗ ಬರೋದು ಅಂತ? ಅತ್ತು ಎಲ್ಲ ವೇಟಿಂಗ್, ಅದಾಗೆ ವೇಟಿಂಗ್. ಎಲ್ಲಾರು ಆದಷ್ಟು ಬೇಗ ಅದ ಬಂದ್ಮೇಲೆ ಫುಲ್ ಮಜಾ ಮಾಡ್ತೀವಿ ನಾವು, ಎಂಜಾಯ್ ಮಾಡ್ಬೇಕು ಅಂತ. ಹೇಗಿದೆ ಕೇಕ್? ಸೂಪರ್ ಆಗಿದೆ. ಎಷ್ಟು ಕೇಕ್ ಇದೆ ಮಾಮ ಇವತ್ತು? 4 ಬಂದಿದ್ದಾರೆ. ಎಕ್ಸೈಟೆಡಾ 3 ಜನನು? ನಿಮಗೆ ಹೆಂಗ ಅನಿಸ್ತಿದೆ? ನಮಗಂತೂ ಮಗಳು ಸಿಕ್ಕಾಪಟ್ಟೆ ಖುಷಿ ಪಡಿಸ್ತಾ ಇದ್ದಾಳೆ, ಏನೋ ಸರ್ಪ್ರೈಸ್ ಕೊಡ್ತಿದ್ದಾಳೆ, ಸಖತ್ತಾಗಿದೆ. ಅವರ ಗಿಫ್ಟ್ಸ್ ಗಳನ್ನ ಅರೇಂಜ್ ಮಾಡ್ತಾ ಇದೀವಿ. ರೆಡಿ ಏನೋ ಒಂದು ಮೆಸೇಜ್ ಇದೆ, ಆಮೇಲೆ ಇಲ್ಲಿಂದ ಎಳಿಬೇಕು. ಅದಕ್ಕೊಂದು ಸೀಕ್ರೆಟ್ ಮೆಸೇಜ್ ಇದೆ. ಲವ್ಲಿ 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 ಲವ್ಲಿ. ಇದು ನಿಮಗೆ ಸೂಪರ್, ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಲವ್ಲಿ. ನನಗೆ ನೋಡಿ, ನನಗೆ ಅಶ್ವಿನ ಸರ್ಪ್ರೈಸ್ ಆಗಿ ಮಾಡ್ಕೊಟ್ಟಿದ್ದ ಕೇಕ್ ಬರೋದು. ಸೂಪರ್, ಹ್ಯಾಪಿ ಫಸ್ಟ್ ಮದರ್ಸ್ ಡೇ. ಅಮ್ಮ ಮಗ ಅಲ್ಲ? ಕೇಕು ಸಖತ್ ಕ್ರಿಯೇಟಿವ್ ಆಗಿ ಎಲ್ಲ ಮಾಡಿದ್ದಾರೆ. ಬೇಬಿಗೆ ಎಲ್ಲ ಏನದು ರೇಡಿಯೋ, ಇನ್ಸ್ಟಾಗ್ರಾಮ್, ಕ್ಯಾಮ್ರಾ ಎಲ್ಲ ಹಾಕಿ ಅದು ಜಾಬ್ಗೆ ಕರೆಕ್ಟ್ ಆಗಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಎಲ್ಲ ಕೇಕ್. ನೀವು ಒಂದಕ್ಕಿಂತ ಒಂದು ಹೊಡ್ಕೊಳ್ಳಿ ನಿಮ್ಮ ಚಾನಲ್. ಹಾ, ಎಷ್ಟದ? Where is the message? They forgot to write. ಓ, ಇಲ್ಲಿ ಬಂದ್ಬಿಟ್ಟಿದೆ ಮೆಸೇಜ್, ಐ ಲವ್ ಯು ಅಂತ ಇತ್ತು. ಹೌದಾ? ಇಲ್ಲಿ ಅದು ಕಿತ್ಕೊಂಡು ಬಂದ್ಬಿಟ್ಟು. ಓಕೆ, ನೋ ಪ್ರಾಬ್ಲಮ್. ನೋಡೋಣ ಅದು ತೆಗಿಬೇಕೇನ ಮೇಲಿದ್ದು. ಆಕ್ಚುಲಿ ಬ್ಯೂಟಿಫುಲ್ ಆಗಿರುವಂತ ಸರ್ಪ್ರೈಸ್ ಮೆಸೇಜ್ ಇತ್ತು, ಐ ಲವ್ ಯು ಅಂತ. ಬಟ್ ಅದು ಕಟ್ಟಾಗೋಯ್ತು, ಅದು ಬಂದಿಲ್ಲ, ಬೇಜಾರು. ಒಬ್ಬೊಬ್ರು ತನ್ನೋದು ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ರೆ I love you. I love you. Happy Mother's Day. ಎಷ್ಟು ವರ್ಷ ಆಯ್ತು ಅತ್ತೆ ಮದರ್ ಆಗಿ? ನಿಮ್ಗೆ ಎಷ್ಟು ವಯಸ್ಸು? ನನಗೆ 39 ವರ್ಷ ಆಯ್ತು. Happy Mother's Day. Happy Mother's Day.
ಅಮ್ಮನಿಗೆ ಪೈನಾಪಲ್ ಇಷ್ಟ ಅಂತ ಅವ್ರಿಗೆ ಆ ಫ್ಲೇವರ್ ಮಾಡ್ತಿರೋದು. ಈ ಕಡೆ ಮಾಮಿ ಯಾವಾಗ ಗುಲಾಬಿ ಗುಲಾಬಿ ಅಂತಿರ್ತೀರಲ್ಲ ಅದಕ್ಕೆ ಗುಲಾಬಿ, ಹೂವು ಹೂವು ಅಂತಿರ್ತಿರಲ್ಲ ಅದಕ್ಕೆ ಹೂವು ಸ್ಟೈಲ್. ಗೆಸ್ ಮಾಡಿ ಯಾವ ಫ್ಲೇವರ್ ತುಂಬ ಈಸಿ. ಕರೆಕ್ಟ್. Happy Mother's Day. Thank you. Happy Mother's Day. Thank you. And Happy Mother's Day. Thank you. Amma. ಇನ್ನ ಒಂದು. Wow. ನಿಂದು ಮುಟ್ಟಿಲ್ಲ ಇನ್ನ ಒಂದು. ಏನಿದೆ ಕೊಡ್ತಾ ಇದ್ರಲ್ಲ ಇಲ್ಲಿ ಮುಗ್ದೋಯ್ತು. ಆಯ್ತಾ? ಊಟ ಮಾಡೋದು ಹೋಗೋದು ಮನೆಗೆ. ಮಾಡಿ ವಾವ್ ಬಾರಿ ಬಾ ವೆರಿ ನೈಸ್ ವಾವ್ ಇನ್ನ ಬರೆಯುತ್ತಿದ್ದು. ವರ್ಲ್ಡ್ಸ್ ಬೆಸ್ಟ್ ಸ್ಯಾರಿ ಸೂಪರ್ ಸ್ಯಾರಿ ಸೂಪರ್ ಹುಷಾರು ಎಲ್ಲರೂ ನಿಮ್ಗೆ ಹೇಗಿದೆ? ಬ್ಯಾಂಗಲ್ಸ್ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಕಾಣುವ ದೈವವೇ ಕಂಬನಿ ಇಟ್ಟರೆ ಸ್ಟೋನ್ ಬ್ಯಾಂಗಲ್ಸ್ ಸೂಪರ್ ನಾನು ನೀರು ಹಿಡ್ಕೊತೀನಿ ಇದು ಎಷ್ಟು ಬರುತ್ತೆ ಕಣೆ? ಯಾಕೆ ಅವ್ರಿಗೆ ಇನ್ನೊಂದು ಗಿಫ್ಟ್ ಬೇಕಿತ್ತಂತೆ, ಅದನ್ನ ಕೊಟ್ಟಿಲ್ಲ, ನಾನು ಅತ್ತೆ ಕೊಟ್ಟೆ. ಸೂಪರ್ ಸೂಪರ್ ಯಾರೋ ಈ ಸೀರೆ ಬೇಕು ಅಂತ ಅಂದಿದ್ರಪ್ಪ. ಸೂಪರ್ ಕಲರ್ ಸೂಪರ್ ಸೂಪರ್ ಏನಿದೆ ನಿಮ್ ಕಪ್ಪಲ್ಲಿ? ಏನ್ ಬರ್ತಿದ್ದಾರೆ? ನಂಬರ್ 1 ಮಾಮ್. ನಂಬರ್ 1 ಮಾಮ್ ನೆಕ್ಸ್ಟ್ ಬ್ಯಾಂಗಲ್ ಸೂಪರ್ ಸೂಪರ್ ವೆರಿ ನೈಸ್. ಅವಾಗಿಂದ ಕಾಯ್ತಾ ಇದ್ದಪ್ಪ. ನೀವು ಮೊನ್ನೆ ನಾನು ಹಾಕಿದ ರೇಟ್ ಕೇಳಿದ್ರಿ, ಆ ಕೆಂಪು ಕಲರ್ ಸೀರೆ ಅದೇ ರೀತಿ ಬೇಕು ಅಂತಿದ್ರಲ್ಲ. ನಾನು ಇವ್ರಿಗೆಲ್ಲ ಹೇಳಿದ್ದಿದ್ದೆಲ್ಲ ನನಗೆ ಸೀರೆ ಬಂದಿರೋ ಗಿಫ್ಟ್ಗಳು ನಾನು ಇಟ್ಕೋಬೇಕು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೂಪರ್ ಮಾಮ್. ಬ್ಯಾಂಗಲ್ಸ್ ಸ್ಟೋನ್ ಬ್ಯಾಂಗಲ್ಸ್ ಸೂಪರ್ ಸೂಪರ್ ಎಲ್ಲರೂ ನೋಡ್ತಾರೆ ಇವ್ರು ಅಳ್ಸೋದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದ ಇಲ್ಲಿ. ಆಯ್ತಿದೆ ಸರಿನಪ್ಪ, ಇದು ಚೆನ್ನಾಗಿ ಮಜಾ ಮಾಡೋಣ. ತಾತನಿಗೆ ಅಂತೂ ವಿಷಯನೇ ಗೊತ್ತಿಲ್ಲ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ. ಏನು ಇಲ್ವಾ ಫಾದರ್ಸ್ ಡೇ ಆಗೋಯ್ತಲ್ಲ ಈ ವರ್ಷದ್ದು. ಅಜ್ಜ ತಾತ ತಾತಂದ್ರದ್ದು ಆಗೋಯ್ತು ದಿನಾಚರಣೆ. ತಾತಂದ್ರ ದಿನಾಚರಣೆ ಆಗೋಯ್ತು. ತಾತಂದ್ರ ದಿನಾಚರಣೆ ಆಗ್ಬೇಕಾದ್ರೆ ತಾತಂದ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ಮಾಡಲ್ವಾ ಅಲ್ವಾ? ಬಟ್ ರೈಟ್ ಪ್ರಶ್ನೆ ಕೇಳಿದ್ದಾರೆ ಅವರು, ಕರೆಕ್ಟ್ ಪ್ರಶ್ನೆ. ಬನ್ನಿ ಕೂಡೋಣ. ಫಸ್ಟ್ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಪುಟ್ಟ ಗೂಡು ಎಲ್ಲಿ ಪ್ರೀತಿಯ ಹಾಡು ಗುನುಗು. ಈ ಮದರ್ಸ್ ಡೇ ಇಷ್ಟು ಸಕ್ಸಸ್ಫುಲ್ ಆಗಿರೋದಕ್ಕೆ ಕಾರಣ ಇವರೆಲ್ಲರೂ. ಆಯ್ತಾ, ನನ್ನ ಪಪ್ಪ ಮಿಸ್ಸಿಂಗ್ ಇದ್ದಾರೆ, ಬಟ್ ಇವರೆಲ್ಲರೂ ಅದಕ್ಕೆ ಕಾರಣ. ನನ್ನ ಜೊತೆ ಪ್ರತಿದಿನ ಇದ್ದು ಪಾಪು ವಿಚಾರಿಸ್ಕೊಂಡು, ಪಾಪು ಬಗ್ಗೆ ನೋಡ್ಕೊಂಡು, ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡು, ಕೇಕು ಅವ್ರನ್ನು ಚೆನ್ನಾಗಿ ನೋಡ್ಕೊಂಡು, ಇಟ್ಸ್ ಬ್ಯೂಟಿಫುಲ್. ಸೊ ಹಾಗಾಗಿ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ನನ್ನ ಫಸ್ಟ್ ಹ್ಯಾಪಿ ಮೆಮೊರೇಬಲ್ ಮದರ್ಸ್ ಡೇ. ಆ್ಯಂಡ್ ಈ ಮದರ್ನ ಕಂಪ್ಲೀಟ್ ಮಾಡಿದ್ರು ಅಂತ
Thank you so much, baby, for coming to our life. Happy Mother's Day. Thank you. No problem. ನಾವೆಲ್ಲರೂ ಇವತ್ತು ಇಷ್ಟು ಖುಷಿ ಆಗಿರೋದಕ್ಕೆ ಕಾರಣ ಮಗಳು ಅಯ್ಯ ನಮ್ಮ ಅಮ್ಮದು ಪಾಪು ಬಂದಿದ್ರೆ ಪಾಪು ಬಂದಿದೆ ತಡೆ. ಎಲ್ಲ ಖುಷಿ ಆಗಿದೆ. ಪಾಪು ಬಂದಿದೆ, ಎಲ್ಲ ಚೆನ್ನಾಗಿದೆ, ಒಗ್ಗಟ್ಟಾಗಿದೆ. Thank you so much. Happy birthday. Happy birthday. Happy birthday. Happy birthday, Appaji. Fish finger. Mean, Serve with potato Appajiಗೆ wedges ಇಷ್ಟ ಅಂತ and ಮೀನ್ ಬಂತು, ಮೀನು. ರುಚಿ. ಹೌಸಿಗೆ ಡಿಫ್ರೆಂಟ್ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ಚೆನ್ನಾಗಿದೆ ಅಂತ ಮಂಗಳೂರು ಸ್ಟೈಲ್ ಗೀ ರೋಸ್ಟ್ ಚಿಕನ್. ತಿಂದಿದ್ದೇವೆ ಆದ್ರೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅಭ್ಯಾಸ ಇಲ್ಲ. ಇದೇನಿದ್ರು ನಿಮಗೆ ಸೂಪರ್. ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ನಿಮಗೆ ಒಂದು ಮದರ್ಸ್ ಡೇ ವಿಶೇಷವಾದ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಎಲ್ಲ ಚೆನ್ನಾಗಾಯ್ತು, ಬಟ್ ನಮ್ಮ ಜೊತೆನೆ ಎಷ್ಟೊತ್ತಿದ್ದು ಅಲ್ಲಿ ಎಲ್ಲ ವಿಚಾರಿಸ್ಕೊಂಡು ಚೆನ್ನಾಗಿ ಸರ್ವ್ ಮಾಡಿರೋಂಥ ಜೀವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ. ಸೊ ಇಲ್ಲಿ ನಿಂತಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಹಾಗೆ ಬಂದ್ಬಿಟ್ವಿ ಎಲ್ಲರೂ. ನನಗೆ ಮಾತ್ರೆ ಹಾಕಕ್ಕೆ ಬ್ಯಾಗ್ ಇಲ್ಲ. ಹಾ, ಇದು ನಾನು ಯಾವ ಟಿಕೆಟ್ ಎಲ್ಲಿಟ್ಟು ಈ ತರ ಬ್ಯಾಗ್ ಬೇಕು, ಈ ತರ ಬ್ಯಾಗ್ ಬೇಕು, ಒಂದು ಸಿಂಗಲ್ ಮೊಬೈಲ್ ಹಾಕೊಂಡು ಹೋಗ್ಲಿಕ್ಕೆ. ಹಾ. ಸೂಪರ್. ನಾವು ಅಲ್ಲೇ ತೆಗಿರಿ ಅಂತ ಹೇಳ್ಬಾರ್ದ ನೀನು. ಇದು ನಮ್ಗೆ ಬೇಕಾದ ಐಟಮ್. ಹೇಗಿದೆ ನಿಮ್ದು? ಓಪನ್ ಮಾಡಿ ಅದು. Thank you, ಮಗಳೇ. Thank you, thank you, thank you so much. Best ಬೇಕು, ಒಂದಿನ. ಬಾಳೆ ಬಂದಿರೋ ಫೋಟೋನ ಮೊಬೈಲ್ ಮಾಡಿದ್ರೆ ಸಾಕು. ಬರೀ ಮೊಬೈಲ್ ಅಷ್ಟೇ. ಇದು ಅತ್ತೆಗೆ ಫಂಕ್ಷನ್ಗೆ ಅವ್ರಿಗೆ ಸ್ಟೋನ್ ವರ್ಕ್ ಎಲ್ಲ. ನನ್ನ ಮಾತ್ರೆಗೆ ಬೇಡ. ಯಾಕಂದ್ರೆ ಖಾಲಿ ಮೊಬೈಲ್ ATM ಇಲ್ಲೇ ಇದೆ ಅಲ್ವಾ, ಅದಕ್ಕೆ ಮೊಬೈಲ್ ಸಾಕಂತ ಅತ್ತೆನ ಬ್ಯಾಗ್ ತುಳ್ಳಿ. ಇಷ್ಟಪಡ್ತೀನಿ. ಅರೆ ಫಂಕ್ಷನ್ ಪಾಡ್ರೆ ಇಷ್ಟಪಡ್ತೀನಿ. ಆಯ್ತಾ? ಇದು ಅತ್ತೆಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ದೆ, ಯಾಕಂದ್ರೆ ನನಗೂ ಈ ತರದ್ ಇಷ್ಟ. ಎಲ್ಲದು ಸಖತ್ತಾಗಿ ಹೇಳಿ ಮಾಡಿಸ್ದಂಗೆ ಮಾಡ್ತೀವಿ, ಅದು ಹೆಂಗೆ ಅಂತ ತಲೆಗೆ ಗೊತ್ತಿಲ್ಲ.